ಸರ್ವಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬಗಳಾಗಬೇಕು. ಆವಾಗಲೇ ಒಂದು ಸೌಹಾರ್ದತೆಯನ್ನು ನೆಲೆಗೊಳಿಸಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು. ಮಾತಿರಲ್ಲ ನನ್ನ ದುಂಬುಗಳ ಮಾತ ಇಂಚೆನೆ ಒಗ್ಗಟ್ಟಾದ ಬದುಕಗ ಪ್ರತಿ ನನ್ನ ಕಾಣ್ಲಕ್ಕಂದ ಬ್ಯಾರಿಗೆ ಹಿಂದೂ ಹಾಕಿ ಹಿಂದೂ ಬ್ಯಾರಿ ಹಾಕಿ ಇಂಚೆ ನ್ಯೂಸ್ ಒಂದು ಅಂಚಿನ ಅಂಚಿನ ಕಾರ್ಯಕ್ರಮ ಅಂಚಿನ ವಿಚಾರ ನೋಡೋಟು ಈ ಒಂಜಿ ವಿಚಾರ ಅದ್ಭುತವಾದ ಅಂಚಿನ ಕಾರ್ಯಕ್ರಮ ಅಂದೊಂಜಿ ಬಜಾಲ್ ಫೈಸರ್ ನಗರದಲ್ಲಿ ನಡೀತಕ್ಕಂಥ ಇಲ್ಲಿನ ಯುವಕರು ನಡೆಸಿರ್ತಕ್ಕಂತಹ ಸೌಹಾರ್ದ ಇಫ್ತಾರ್ ಕೂಟ ಇವತ್ತು ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಬಹಳ ಖುಷಿಯಾಗ್ತಾ ಇದೆ. ಈ ನಮ್ಮ ಊರಿನ ಯುವಕರು ಎಲ್ಲರೂ ಒಟ್ಟು ಸೇರಿ ಈ ಒಂದು ಸೌಹಾರ್ದ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇವತ್ತು ರಂಜಾನ್ ಹಬ್ಬವೇ ಇಡೀ ನಿಜವಾಗಿ ಒಂದು ಸೌಹಾರ್ದತೆಯ ಹಬ್ಬ ಅಂತ ಹೇಳ್ಬೋದು. ಒಂದು ತಿಂಗಳಲ್ಲಿ ಸರಿಸುಮಾರು ಇವತ್ತಿನ 15ನೇ ಉಪವಾಸವನ್ನು ಕಳೆದು ಉಪವಾಸ ಬಿಡ್ತಕ್ಕಂಥ ಈ ಸಂದರ್ಭದಲ್ಲಿ ಸೌಹಾರ್ದ ಇಫ್ತಾರ್ ಕೂಟ ನಡೆದಿದೆ. ಒಂದು ರೀತಿಯಲ್ಲಿ ನಾವು ಹೇಳುವಂಥದ್ದು ಇವತ್ತು ಸರ್ವಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬಗಳಾಗಬೇಕು. ಆವಾಗಲೇ ಒಂದು ಸೌಹಾರ್ದತೆಯನ್ನು ನೆಲೆಗೊಳಿಸಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು. ಅದರ ಭಾಗವಾಗಿಯೇ ಇವತ್ತು ಈ ರಂಜಾನ್ ಹಬ್ಬನೂ ಕೂಡ ಸೌಹಾರ್ದ ಇಫ್ತಾರ್ ಕೂಟದ ಮೂಲಕ ಸರ್ವ ಧರ್ಮದ ಜನರನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸಗಳು ಇವತ್ತು ಆಗ್ತಾ ಇದೆ. ಇದು ಹೆಚ್ಚೆಚ್ಚು ಆಗಬೇಕು. ಸಮಾಜದಲ್ಲಿ ಹೆಚ್ಚೆಚ್ಚಾಗುವ ಮೂಲಕ ಸರ್ವ ಧರ್ಮದ ಜನತೆಯೂ ಕೂಡ ಇದರ ಒಳಗೊಳ್ಳುವ ಮೂಲಕ ಈ ಹಬ್ಬಗಳು ನಮ್ಮ ಹಬ್ಬ ಆಗಬೇಕು. ಆ ರೀತಿಯಲ್ಲಿ ಇವತ್ತೇನು ಇನ್ನೊಂದು ಬಹಳ ಸಂತೋಷದ ವಿಷಯ ಏನಂದರೆ ಮಂಗಳೂರಿನ ನಾನಾ ಕಡೆಗಳಲ್ಲಿ ಇವತ್ತು ಸೌಹಾರ್ದ ಇಫ್ತಾರ್ ಕೂಟಗಳು ಅಲ್ಲಲ್ಲಿ ನಡೆದು ಎಲ್ಲ ಧರ್ಮದ ಜನರನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಇವತ್ತಿನ ಯುವಕರು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಏನು ಒಂದು ಕೋಮು ಸೂಕ್ಷ್ಮ ಪ್ರದೇಶವಾಗಿರ್ತಕ್ಕಂಥ ಮಂಗಳೂರಿನಲ್ಲೂ ಏನೋ ಒಂದು ಆಶಾದಾಯಕ ಬೆಳವಣಿಗೆ ಇವತ್ತು ಕಾಣ್ತಾ ಇದೆ, ಒಂದು ಬೆಳಕು ಮೂಡ್ತಾ ಇದೆ. ಇದು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚೆಚ್ಚು ಆಗಬೇಕು. ಸೌಹಾರ್ದ ಇಫ್ತಾರ್ ಕೂಟ ಆಯೋಜನೆ ಮಾಡುವ ಮೂಲಕ ರಂಜಾನ್ ಹಬ್ಬದ ಒಂದು ಸಂದೇಶ ಏನಿದೆ ಇದು ಸರ್ವ ಧರ್ಮದ ಜನತೆಗೆ ಹೋಗುವ ಮೂಲಕ ಸೌಹಾರ್ದ ಭಾರತ ಕಟ್ಟುವಲ್ಲಿ ಈ ಹಬ್ಬಗಳು ಕೂಡ ಅದಕ್ಕೆ ನಾಂದಿ ಹಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫೈಸಲ್ ನಗರ ಫ್ರೆಂಡ್ಸ್ ಏನಿದ್ದಾರೆ ಅವರು ಇವತ್ತು ಸೌಹಾರ್ದ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದಾರೆ. ಅವರಿಗೆ ಪ್ರಥಮತವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಈಗ ನಾವು ದುರಿತ ಕಾಲದಲ್ಲಿದ್ದೀವಿ. ಒಂದು ಕಡೆ ಸಮಾಜವನ್ನು ಒಡಿತಕ್ಕಂಥ ಒಂದು ವರ್ಗ ಇದ್ದರೆ, ಮತ್ತೊಂದು ಕಡೆ ಇಂಥ ಸೌಹಾರ್ದವನ್ನು ಬಯಸುವಂಥ ಜನ ಒಂದು ಕಡೆ ಇದ್ದು ಸೌಹಾರ್ದ ಎಲ್ಲ ಜಾತಿ ಮತ ಭೇದವಿಲ್ಲದೆ ಇಂಥ ಒಂದು ಹಬ್ಬವನ್ನು ಎಲ್ಲರೂ ಕೂಡಿ ಆಚರಿಸುವಂಥದ್ದು ಒಂದು ವಾತಾವರಣ ಇನ್ನೊಂದು ಕಡೆ ಇದೆ. ಹಾಗಾಗಿ ಇವತ್ತು ಈ ಭಾರತದಂಥ ದೇಶಕ್ಕೆ ಇದು ಮಾದರಿ. ಇಂಥ ಒಂದು ಕಾರ್ಯಕ್ರಮ ಅಲ್ಲಲ್ಲಿ ನಡೆಯಬೇಕು ಮತ್ತು ಎಲ್ಲ ರೀತಿಯಲ್ಲಿ ದೇಶದಾದ್ಯಂತ ಈ ರೀತಿಯ ಸೌಹಾರ್ದ ಕಟ್ಟುವಂಥ ಮನಸ್ಸುಗಳು ಒಟ್ಟಾಗುವಂಥ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಯಾಕೆಂದರೆ ಇವತ್ತೇನಾಗಿದೆ ಅಂದರೆ ಫೈಸಲ್ ನಗರ ಇಲ್ಲಿರ್ತಕ್ಕಂಥ ಫ್ರೆಂಡ್ಸ್ ಬಳಗ ಕೂಡ ಒಂದು ಸೌಹಾರ್ದದಂಥ ಇಫ್ತಾರ್ ಕೂಟ ಇವತ್ತು ಸಮಾಜಕ್ಕೊಂದು ಮಾದರಿ. ಯಾಕೆಂದರೆ ಇವತ್ತು ಮೊಹಮ್ಮದ್ ಪೈಗಂಬರ ಆಶೆ ಏನಿದೆ, ಅವರ ಕನಸೇನಿದೆ, ಮತ್ತು ಇವತ್ತು ಹದೀಸ್ ಹೇಳುವಂಥದ್ದು ಕೋಮುವಾದಕ್ಕಾಗಿ ಮಡಿಯುವವನು ಕೋಮುವಾದಕ್ಕಾಗಿ ದುಡಿಯುವವನು ನನ್ನವನಲ್ಲ ಅಂತ ಹದೀಸ್ ಕೂಡ ಒಂದು ಕಡೆ ಹೇಳುತ್ತೆ. ಹಾಗಾಗಿ ಎಲ್ಲರಿಗೂ ಬೇಕಿದ್ದದ್ದು ಕೋಮುವಾದ ಅಲ್ಲ, ಏನು ದ್ವೇಷ ಅಲ್ಲ, ಪ್ರೀತಿ ಅನ್ನೋದು ಈ ಸಮಾಜಕ್ಕೆ ಬೇಕಾಗಿರೋದು. ಆ ಪ್ರೀತಿ ಹಂಚುವ ಕೆಲಸ ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ನಡೆಯಲಿ ಅಂತ ನಮ್ಮ ಒಂದು ಶುಭ ಹಾರೈಕೆ. ವೀರನಗರ ಫೈಸಲ್ ನಗರದ ಸೌಹಾರ್ದ ಕೂಟ ಅನ್ಪನೊಂಜಿ ಮಸ್ತ್ ಖುಷಿ ಅಂಡ್ ನಮ್ಮ ಮಾತಿರಲ್ಲ ನನ್ನ ದುಂಬುಗಳ ಮಾತ ಇಂಚೆನೆ ಒಗ್ಗಟ್ಟಾದ ಬದುಕಗ ಅಂಚೆನ ಒಂದಿನ ನಮ್ಗೆ ದೇವರು ಎತ್ತ ಒಡದು ಬಂಡದು ನಾನು ನಟೋನ್ವೆ ಎಲ್ಲರ ಹತ್ರ ಭಾರಿ ಇದು ಉಂಟು. ಹಾಗೆ ನಾನು ಎಂತ ಇದ್ದರೂ ಸಹ ನಿಮ್ಮೊಟ್ಟಿಗೆ ನಾನು ಇದ್ದೇನೆ ಆಯ್ತಾ. ನನಗೆ ಭಾರಿ ಖುಷಿ ಆಯಿತು. ಹೌದು, ಭಾರಿ ಖುಷಿ ಆಯಿತು, ಭಾರಿ ಸಂತೋಷ ಆಯಿತು, ನನಗೆ ಸಂತೋಷ ಆಯ್ತು ಆಯ್ತಾ. ನಾನು ನನ್ನ ಮಗ ಇದ್ದಾನೆ. ಎಲ್ಲರೂ ಒಟ್ಟಿಗೆ ಆದರೆ ಒಂದು ಒಳ್ಳೆಯದೇ, ಎಲ್ಲರೂ ಒಂದಾಗಿರ್ಬೇಕು ಅಂತ ನಾವು ಬಯಸ್ಬೋದು. ಹಾಗೆ ಇನ್ನೂ ಸಹ ಹೀಗೆ ಮಾಡ್ಕೊಂಡಿರಲಿ ಅಂತ. ಫೈಸಲ್ ನಗರ ಫ್ರೆಂಡ್ಸ್ ಆಯೋಜನೆ ಮಂಚಿನಂಚಿನ ಸೌಹಾರ್ದ ಇಫ್ತಾರ್ ಕೂಟ ಬಾರಿಂಜಿ ಅದ್ಭುತವಾದ ಕಾರ್ಯಕ್ರಮ. ನಮ್ಮ ಪ್ರತಿ ನನ್ನ ಕಾಣ್ಲಕ್ಕಂದ ಬ್ಯಾರಿಗೆ ಹಿಂದೂ ಹಾಕಿ ಹಿಂದೂ ಬ್ಯಾರಿ ಹಾಕಿ ಇಂಚೆ ನ್ಯೂಸ್ ಒಂದು ಅಂಚಿನ ಕಾರ್ಯಕ್ರಮ ಅಂಚಿನ ವಿಚಾರ ನೋಡೋಟು ಈ ಒಂಜಿ ವಿಚಾರ ಅದ್ಭುತವಾದ ಕಾರ್ಯಕ್ರಮ ಅಂದೊಂಜಿ ಇಂದು ಏನ ನಿಜವಾದ ಭಾರತವನ್ನೊಂದು ಇಂದು ಸೌಹಾರ್ದ ಭಾರತ ಈ ಕಾರ್ಯಕ್ರಮ ಇಡೆಗೆ ಉಂತೆರ ಬಲ್ಲಿ ನನ್ನ ತುಂಬ ಪ್ರತಿ ವರ್ಷ ರಾವೋಡು ನಮ್ಮ ಜೋಗ್ಲಿಗೆ ಬೋಡು ನಮ್ಮ ಕೊಲ್ಲಿಯಲ್ಲೇ ಬೋಡು ಈ ಸೌಹಾರ್ದತೆ ಇಂಚೆಲ್ಲ ಉಪ್ಪೋಡು ಇಂಚಿನ ಈ ಸೌಹಾರ್ದತೆ ಇಂಚೆ ಕಾತದು ನನ್ನ ದುಂಬುದ ಪೀಳಿಗೆಗಳ ಕೊರ್ಪಿನಂಚಿನ ಬಾರಿ ಮಲ್ಲ ಜವಾಬ್ದಾರಿ ನಮ್ಮ ಮಿತ್ತುಂಡು. ಜೈ ಹಿಂದ್.